ಸುವಮ್ಮಲಾಲಿ ಸುವಿ ಸುಜ್ಞಾನದ ಪೂಜೆ ಘನ ಪೂಜೆ ನೆಲಗೊಂಡಿ ಹನಯ್ಯಾರಿ ಸುವಮ್ಮಲಾಲಿ ಘನ ಪೂಜೆ ನೆಲಗೊಂಡಿ ಹನಯ್ಯಾರಿ ಸುವಮ್ಮಲಾಲಿ ಭಾರತ ದೇಶದ ಒಳಗೆ ಹಿಮಗಿರಿಯ ತಪ್ಪಲಿನಲ್ಲಿ ಭಾರತ ದೇಶದ ಒಳಗೆ ಹಿಮಗಿರಿಯ ತಪ್ಪಲಿನಲ್ಲಿ ನಾಗ ಜನಾಂಗದ ಒಳಗೆ ಸುವಮ್ಮಲಾಲಿ ನಮ್ಮ ನಾಗ ಜನಾಂಗದ ಒಳಗೆ ಸುವಮ್ಮಲಾಲಿ ನಾಗ ಜನಾಂಗದಲ್ಲಿ ಸಾಖ್ಯ ಕುಲದ ಒಳಗೆ ನಾಗ ಜನಾಂಗದಲ್ಲಿ ಸಾಕ್ಯ ಕುಲದ ಒಳಗೆ ಶುದ್ಧೋರಣ ಮಹಾಮಾಯೆಯ ಸುವಮ್ಮಲಾಲಿ ನಮ್ಮ ಶುದ್ಧೋಧನ ಮಹಾಮಾಯೆಯ ಸುವಮ್ಮಲಾಲಿ ಶುದ್ಧೋಧನ ಮಹಾಮಾಯೆಯ ಚಿನ್ನದ ಗರ್ಭದ ಒಳಗೆ ಶುದ್ಧೋಧನ ಮಹಾಮಾಯೆಯ ಚಿನ್ನದ ಗರ್ಭದ ಒಳಗೆ ಒಂದು ಜ್ಞಾನ ಜ್ಯೋತಿಯು ಮೊಳಕೆ ಒಡೆಯಿತೋ ಸುವಮ್ಮಲಾಲಿ ಒಂದು ಜ್ಞಾನ ಜ್ಯೋತಿಯು ಮೊಳಕೆ ಹೊಡೆಯಿತೋ ಸುವಮ್ಮಲಾಲಿ 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 ಸುವಮ್ಮಲಾಲಿ
ಬರ್ರಿ ಬಂದಿರೋರು ಏಕನ್ನ ಏನು ಮಾಡಿರಿ ಟೊಮ್ಯಾಟೊ ಇತ್ತು ಆ ಕಡೆ ಸ್ವಲ್ಪ ಹೇಳ್ರಿ ಇವು ಗ್ರೀನ್ ಬಿಡ್ರಿ ಅಂಜಾರ ಗ್ರೀನ್ ಬಿಡ್ರಿ ಈಗ ಗ್ರೀನ್ ಬಿಡ್ರಿ ಬರ್ರಿ ಹಾಕಿರಿ ತಳ ಹಾಕಿ ಸಾಧು 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 ಸುಜ್ಞಾನದ ಪೂಜೆ ಸ್ವಲ್ಪ ಹಾಂ ಸ್ವಲ್ಪ ಸರಿ ಹಿಂದೆ ಸರಿ ಯಾಕೆ ಹಿಂದೆ ಸರಿ ಸಾಧು ಸ್ವಲ್ಪ ಸಾಧು ಸಾಧು ಪೂಜೆ ನೆಲಗೊಂಡಿಹನಯ್ಯ ಸಾಧು ಸುವಮ್ಮ ಲಾಲಿ ಓಕೆ ಸಾಧು 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 ಸಾಕ್ಯವಂಶದ ಜ್ಯೋತಿಯ ಸಾಧು ಬೆಳಗಿದನು ಸಾಧು 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 ಅರವತ್ತೆಂಟು ಸಾಧು ವಿದ್ಯೆಯ ಕಲಿತಾನೋ ಸಾಧು ಸುವಮ್ಮ ಲಾಲಿ ಸಾಧು ಸಾಧು ಸಕಲ ವಿದ್ಯೆಯ ಸಾಧು ಕಲಿತ ಸಾಧು ಗೌತಮನು ಸಾಧು ಪ್ರಾಣಿ ಸಾಧು ಪಕ್ಷಿಗೆ ಸಾಧು ಕರುಣೆ ತೋರಿದನು ಸಾಧು 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 ಅವನು ಸಾಧು ಸತ್ಯ ಸಂಗಮ ಸೇರಿಕೊಂಡಾನೋ ಸುವಮ್ಮ ಲಾಲಿ ಸಾಧು ಓಕೆ ಓಕೆ ಸುವಮ್ಮ ಲಾಲಿ ನೋಡ್ದಾಯ್ತು ಸಾಧು ಸಾಧು ಸ್ವಲ್ಪ ಹಿಂದೆ ಸರ್ ಹಿಂಗೆ ಸ್ವಲ್ಪ ಹಿಂದೆ ಸರ್ ಅವ್ರು ಬರ್ರಿ ಕಾಣಿಸ್ತಾ ಹಿಂದೆ ಸರ್ ಹಿಂಗೆ ಸ್ವಲ್ಪ ಹಿಂದೆ ಸರ್ ಸಾಕ್ಯ ಸಂಘವ ಸೇರಿದ ಗೌತಮನು ನ್ಯಾಯ ನೀತಿಯ ಪ್ರಚಾರ ಮಾಡಿದನು ಸೇರಿದ ಗೌತಮನು ನ್ಯಾಯ ನೀತಿಯ ಪ್ರಚಾರ ಮಾಡಿದನು ಅವನು ಕರುಣೆ ಪ್ರೀತಿಗೆ ಮಾನ್ಯತೆ ನೀಡಿದನು ಸುವಮ್ಮ ಸಾಧು 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 ರೋಹಿಣಿ ನದಿಯು ತುಂಬಿ ಹರಿಯಿತು ಸಾಧು 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 ಆ ನದಿ ನೀರಿಗೆ ಯುದ್ಧವು ಸಾಧು 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 ಸಾಕ್ಯರ ನಡುವಿನ ಸಾಧು 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 ಸಾಧು
ಸಾಕ್ಯ ಸಂಘದ ಯುದ್ಧ ನೀತಿಯನ್ನು ವಿರೋಧಿಸಿದ ಕಾರಣಕ್ಕಾಗಿ ಗೌತಮನನ್ನು ದೇಶಭ್ರಷ್ಟನನ್ನಾಗಿ ಮಾಡಿ ಸಂಘದಿಂದ ಉಚ್ಚಾಟನೆ ಮಾಡುತ್ತಾರೆ. ತನ್ನ ಬಾಲ್ಯದಿಂದಲೂ ಕರುಣೆ ಪ್ರೀತಿಯನ್ನೇ ಮಾನ್ಯ ಮಾಡಿಕೊಂಡು ಬಂದ ಗೌತಮನ ಮನಸ್ಸಿಗೆ ಈ ಘಟನೆ ಅಗಾಧ ಪರಿಣಾಮ ಬೀರುತ್ತದೆ. ಮನುಷ್ಯರ ನಡುವೆ ಸೃಷ್ಟಿಯಾಗಿರುವ ದ್ವೇಷ, ಅಸೂಯೆ, ಹಿಂಸೆಗಳ ಬಗ್ಗೆ ಗೌತಮನಿಗೆ ಗಂಭೀರ ಪ್ರಶ್ನೆಗಳು ಬಗೆಹರುತ್ತವೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಲು ಇದೇ ಸರಿಯಾದ ಸಮಯವೆಂದು ಭಾವಿಸಿ ಎಲ್ಲವನ್ನು ತೊರೆದು ಎಲ್ಲರ ಒಪ್ಪಿಗೆ ಪಡೆದು ಆಡು ಹಗಲಲ್ಲೇ ಮನೆಯಿಂದ ಮನೆ ಇಲ್ಲದ ಕಡೆಗೆ ಹೊರಡುತ್ತಾನೆ. ಅಲ್ಲೋ ಯಾರು ಕೊಟ್ಟರು ಗೊತ್ತಲ್ಲ. ಆಯ್ತು ಪಟ್ಟ ಬಿಡ ಬರ್ರಿ ಹೌದು